ಜೀವನ್ಮುಕ್ತ ಮಹಾತ್ಮರನ್ನು ಸ್ಮರಿಸುತ್ತಾ ನನ್ನ ಮಾತುಗಳನ್ನು ಪ್ರಾರಂಭ ಮಾಡುತ್ತೇನೆ. ಆನೋ ಭದ್ರಾಃ ಕ್ರತುವೋ ಯಂತು ವಿಶ್ವತಃ. ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಎವ್ರಿವೇರ್. ನಮಗೆ ಎಲ್ಲ ಮೂಲೆಗಳಿಂದಲೂ ಪವಿತ್ರವಾದ ಆಲೋಚನೆಗಳು ಬರಲಿ. ಸಹೋದರ ಸಹೋದರಿಯರೇ, ಮುಖ್ಯವಾಗಿ ಶಿಕ್ಷಕ ಸಹೋದರ ಸಹೋದರಿಯರೇ, ಎಷ್ಟು ಜನ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿದ್ದಾರೆ ಅಂತ ನನಗೆ ಸ್ವಲ್ಪ ದಯವಿಟ್ಟು ಕೈ ಎತ್ತಿ ನೋಡೋಣ. ಎಷ್ಟು ಜನ ಶಿಕ್ಷಕರು ಬಂದಿದ್ದೀರಿ ಇಲ್ಲಿಗೆ? ಟೀಚರ್ಸ್. ಇದು ಶಿಕ್ಷಕರಿಗಾಗಿ ಮತ್ತು ಮಕ್ಕಳಿಗಾಗಿ ವ್ಯವಸ್ಥೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ನನಗೆ ಮಾತನಾಡಲು ಕೊಟ್ಟಿರುವ ವಿಷಯ ಗುರುಕುಲಗಳಲ್ಲಿ ಶಿಕ್ಷಣ. ಈ ಶಿಕ್ಷಣ ವಿಷಯ ಸನಾತನ ಧರ್ಮ. ಮುಖ್ಯವಾಗಿ ಭಾರತದಲ್ಲಿ ಗುರುಕುಲಗಳು ಅಂದರೆ ಬಹುಶಃ ನಿಮಗೆ ಅರ್ಥ ಆಗ್ಬೋದು. ಸಿನಿಮಾಗಳಲ್ಲಿ ನೋಡಿರ್ತೀರಿ ನೀವು. ಈಗ ಕಡಿಮೆ ಇರೋದು ಗುರುಕುಲ ಅಂದರೆ ಲವಕುಶರು ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಅಧ್ಯಯನ ಮಾಡಿದರು. ರಾಮಚಂದ್ರ ಮತ್ತು ಲಕ್ಷ್ಮಣ ಭರತ ಶತ್ರುಘ್ನರು ವಸಿಷ್ಠಾಶ್ರಮದಲ್ಲಿ ಅಧ್ಯಯನ ಮಾಡಿದರು. ಕೃಷ್ಣ ಬಲರಾಮ ಕುಚೇಲ ಅವರೆಲ್ಲ ಸಾಂದೀಪನಿ ಗುರುಕುಲದಲ್ಲಿ ಅಧ್ಯಯನ ಮಾಡಿದರು. ನಮಗೆ ಪುರಾಣಗಳಲ್ಲಿ ಆ ಕಥೆಗಳಲ್ಲೆಲ್ಲ ಬರುತ್ತೆ. ಕೃಷ್ಣ ಕುಚೇಲ ಸಾಂದೀಪನಿ ಆಶ್ರಮದಲ್ಲಿ ಅಧ್ಯಯನ ಮಾಡಿದ್ದು ಅದರ ಬಗ್ಗೆ ಎಲ್ಲ ಭಾಗವತ ಪುರಾಣದಲ್ಲಿ ಮತ್ತು ಮಹಾಭಾರತದಲ್ಲಿ ಆ ವಿಷಯಗಳೆಲ್ಲ ನಮಗೆ ಗ್ರಂಥಗಳ ಮೂಲಕ ಗೊತ್ತಾಗುತ್ತೆ. ಸನಾತನ ಧರ್ಮ, ಗುರುಕುಲದಲ್ಲಿ ಬೋಧನೆ ಮಾಡುತ್ತಿದ್ದ ವಿಷಯ ಸನಾತನ ಧರ್ಮ. ಈ ಸನಾತನ ಧರ್ಮ ಅಂದರೆ ಏನಿದು? ಸನಾತನ ಅಂದರೆ ಶಾಶ್ವತವಾದ್ದು, ಎಂದೆಂದಿಗೂ ಇರತಕ್ಕಂಥ ಧರ್ಮ. ಏನ್ಷಿಯಂಟ್ ವಿಸ್ಡಮ್ ಅಂತೀವಿ. ಸನಾತನ ಜ್ಞಾನವೂ ಹೌದದು. ಹಿಂದಿನ ಕಾಲದಿಂದ ಋಷಿ ಮುನಿಗಳಿಂದ, ಭಗವತ್ ಪ್ರೇರಣೆಯಿಂದ ಋಷಿ ಮುನಿಗಳ ಮೂಲಕ ಬಂದಂತಹ ಜ್ಞಾನ. ಇದನ್ನು ಸನಾತನ ಧರ್ಮ, ಸನಾತನ ಜ್ಞಾನ ಅಂತೀವಿ. ಈ ಸನಾತನ ಜ್ಞಾನವನ್ನು ನಾವು ಎಲ್ಲಿ ಪ್ರಾರಂಭದಿಂದ ಎಲ್ಲಿ ಕಾಣ್ತೀವಿ ಅಂದರೆ ವೇದಗಳಲ್ಲಿ ಇದೆ. ವೇದ ಅಂದರೆ ವಿದ್ ಅಂತಕ್ಕಂಥ ಸಂಸ್ಕೃತದ ಮೂಲದಿಂದ ಬಂದಿದೆ ಅಂತ ಹೇಳ್ತಾರೆ. ವಿದ್ ಅಂದರೆ ಜ್ಞಾನ, ವೇದ ಅಂದರೆ ಜ್ಞಾನ. ಮಾನವನು ತಾನು ಕಲಿಯಬೇಕಾಗಿರ್ತಕ್ಕಂಥ ಜ್ಞಾನ, ಅವನು ಮುಂದಿನ ಜೀವನದಲ್ಲಿ ಅಳವಡಿಸಿಕೊಂಡು ಬಾಳ್ತಕ್ಕಂಥ ವಿಧಾನವನ್ನು ಕಲಿಸ್ತಕ್ಕಂಥ ಜ್ಞಾನ ಆ ವೇದಗಳಿಂದ ಕೊಡಲ್ಪಡ್ತಾ ಇತ್ತು. ಈ ಮಾನವನ ಉತ್ತಮ ವ್ಯಕ್ತಿತ್ವದ ಬೆಳವಣಿಗೆಗೆ ಈ ವೇದ ಜ್ಞಾನದ ಅವಶ್ಯಕತೆ ಇತ್ತು. ಗುರುಕುಲಗಳಲ್ಲಿ ಈ ವೇದ ಜ್ಞಾನವನ್ನು ಯಾವ ವಿಧಾನದಲ್ಲಿ ಬೋಧನೆ ಮಾಡ್ತಾ ಇದ್ರು? ಈ ಥರ ಪುಸ್ತಕಗಳಿಗೆ ಕೊಟ್ಟು ಓದಿಸಿ ಪ್ರಶ್ನೆ ಕೇಳಿ ಅದನ್ನೆಲ್ಲ ವಿವರಣೆ ಕೊಟ್ಟು ಬೋರ್ಡ್ ಮೇಲೆ ಬರೆದು ಈಗ ನಾವೆಲ್ಲ ಮಾಡ್ತೀವಲ್ಲ, ಆ ಥರ ಇತ್ತೆ? ಅಥವಾ ಇನ್ಯಾವ ವಿಧದಲ್ಲಿ ಅವನು ಅಲ್ಲಿ ಬೋಧನೆ ಮಾಡ್ತಾ ಇದ್ರು ಅಂದರೆ ಎರಡು ರೀತಿಯ ಪದ್ಧತಿಗಳಿದ್ದವು. ಆ ಕಾಲದಲ್ಲಿ ಪುಸ್ತಕಗಳಿರಲಿಲ್ಲ. ಯಾವುದೋ ಪುಸ್ತಕ ರೂಪದಲ್ಲಿ ಏನು ಓದಿಸ್ತಾ ಇರಲಿಲ್ಲ. ಮತ್ತೇನು ಮಾಡ್ತಾಯಿದ್ರು? ಋಷಿ ಮುನಿಗಳು ಶ್ರುತಿಯ ಮೂಲಕ, ಶ್ರುತಿ ಅಂದರೆ
ಕೇಳಿಕೊಳ್ಳುವಂಗೆ ಮಾಡ್ತಾ ಇದ್ರು. ಋಷಿಗಳು ಸ್ವಲ್ಪ ಮೇಲೆ ಪೀಠದಲ್ಲಿ ಕೂತ್ಕೊಂಡು ಕೆಳಗಡೆ ವಿದ್ಯಾರ್ಥಿಗಳೆಲ್ಲ ಕುಂಡ್ರಿಸ್ಕೊಂಡು ಅವರು ಹೇಳ್ತಾ ಇದ್ರು. ಅವ್ರ ಹಿಂದಿನ ಹಿರಿಯರಿಂದ, ಅವ್ರ ಗುರುಗಳಿಂದ ಏನು ಕಲ್ತರೋ ಅದನ್ನೆಲ್ಲ ಮಕ್ಕಳಿಗೆ ಕೇಳಿಸ್ತಾ ಇದ್ರು. ಆ ಕೇಳಿಸ್ತಕ್ಕಂಥ ಪದ್ಧತಿಯನ್ನು ಶ್ರುತಿ ಅಂದರೆ ಕೇಳುವುದು. ಕೇಳಿ ಕೇಳಿ ಕಲಿಯಬೇಕಾಗಿತ್ತು ಮಕ್ಕಳು. ಕೇಳಿಕೊಂಡ ಮೇಲೆ ಕಲಿಕೆಯನ್ನು ಸ್ಮೃತಿ ಅಂತೀವಿ. ಸ್ಮೃತಿ ಅಂದರೆ ಜ್ಞಾಪಕ ಇಟ್ಕೊಳ್ಳೋದು. ಗುರುಗಳಿಂದ ವಿದ್ಯಾರ್ಥಿಗಳು ಏನು ಕೇಳಿದ್ರೋ ಅದನ್ನು ಜ್ಞಾಪಕ ಇಟ್ಕೊಂಡು ಮತ್ತೆ ಅದನ್ನು ಮೆಲುಕು ಹಾಕ್ತಕ್ಕಂಥದ್ದು, ಮತ್ತೆ 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 ಜ್ಞಾಪಿಸ್ಕೊಳ್ಳೋದು. ಯಾವುದು ಬರೆಯೋದು ಇಲ್ಲ, ಓದೋದು ಇಲ್ಲ, ಆ ಥರ ಇರಲಿಲ್ಲ. ಗುರುಕುಲದಲ್ಲಿ ಶಿಕ್ಷಕರು ಏನು ಹೇಳ್ತಾ ಇದ್ರು ಅದನ್ನು ವಿದ್ಯಾರ್ಥಿಗಳು ಕೇಳಿಸ್ಕೊಳ್ತಾ ಇದ್ರು. ಅದನ್ನು ಶ್ರುತಿ ಅಂತೀವಿ. ಏನು ಕೇಳಿಸ್ಕೊಂಡ್ರೋ ಅದನ್ನು ಜ್ಞಾಪಿಸ್ಕೊಳ್ತವ್ರು, ಮತ್ತೆ 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 ಜ್ಞಾಪಿಸ್ಕೊಂಡು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪದ್ಧತಿ, ಅದನ್ನು ಸ್ಮೃತಿ ಅಂದರೆ ಜ್ಞಾಪಿಸ್ಕೊಳ್ತಕ್ಕಂಥದ್ದು. ಈ ವಿಧದಲ್ಲಿ ಬೋಧನೆ ನಡೀತಾ ಇತ್ತು. ನಮಗೆಲ್ಲ ಗೊತ್ತಿದೆ, ಶ್ರೀರಾಮ, ಆತನ ತಮ್ಮಂದಿರು ಕೃಷ್ಣ, ಬಲರಾಮ, ಕುಚೇಲ, ಲವಕುಶರು, ಇವರೆಲ್ಲ, ಮತ್ತು ಪ್ರಹ್ಲಾದ, ನಮಗೆ ಗೊತ್ತಿದೆ ಪ್ರಹ್ಲಾದನ ಕತೆ. ಅವರೆಲ್ಲ ಗುರುಕುಲಗಳಲ್ಲಿ ಓದಿದಂಥವ್ರೆ. ಮುಂದೆ ನಾವು ಪುರಾಣಗಳಲ್ಲಿ ಅವರ ಜೀವನ ಕ್ರಮ ಹೇಗಿತ್ತು, ರಾಮಚಂದ್ರ ತನ್ನ ಆಡಳಿತವನ್ನು ಹೇಗೆ ಮಾಡ್ದ, ಪ್ರಜೆಗಳನ್ನು ಯಾವ ಥರದ ರೀತಿಯಲ್ಲಿ ಪೋಷಣೆ ಮಾಡ್ದ, ಅದೆಲ್ಲ ರಾಮಾಯಣದಲ್ಲಿ ನಮಗೆ ಗೊತ್ತಾಗುತ್ತೆ. ಹಾಗೆ ಕೃಷ್ಣ ತನ್ನ ಪಾತ್ರವನ್ನು ಮಹಾಭಾರತ ಕಾಲದಲ್ಲಿ ಹೇಗೆ ನಿರ್ವಹಿಸಿದ, ಇದಕ್ಕೆ ಮೂಲ ಏನು ಅಂದರೆ ಅವರು ಗುರುಕುಲದಲ್ಲಿ ಕಲಿತ ಜ್ಞಾನ, ವೇದ, ಅದೇ ಮುಖ್ಯವಾಗಿ. ಹಾಗಾಗಿ ಅಂತಹ ಜ್ಞಾನದ ಅವಶ್ಯಕತೆ ಇವಾಗಿದೆಯೇ? ಅದು ಒಂದು ಪ್ರಶ್ನೆ. ಅದನ್ನು ನೋಡೋಣ. ಈ ವೇದದ ಸನಾತನ ಧರ್ಮದ ಜ್ಞಾನವನ್ನು ಬುನಾದಿ ಅಂತೀವಿ. ಜ್ಞಾನದ ಬುನಾದಿ. ಮನೆ ಕಟ್ಟಬೇಕಾದ್ರೆ ಫೌಂಡೇಶನ್ ಅಂತೀವಲ್ಲ, ಆ ಬುನಾದಿ ಇದು. ವೇದ ಜ್ಞಾನ ಮಾನವನ ಜೀವನಕ್ಕೆ ಬುನಾದಿ, ಫೌಂಡೇಶನ್ ಅಂತಾರೆ. ಮತ್ತು ಈ ಫೌಂಡೇಶನ್ ಆದಮೇಲೆ ಈ ಶ್ರುತಿಗಳು ಕೇಳಿ ಕೇಳಿ ಕಲಿತು ಅಳವಡಿಸ್ಕೊಳ್ತಕ್ಕಂಥ ಜ್ಞಾನ ಗೋಡೆಗಳಿದ್ದಾಗೆ, ಒಂದು ಮನೆ ಗೋಡೆಗಳಿದ್ದಾಗೆ, ವಾಲ್ಸ್ ಅಂತ ಹೇಳ್ತೀವಿ. ವಾಲ್ಸ್ ಅಂಡ್ ಫೌಂಡೇಶನ್ ಬಹಳ ಮುಖ್ಯ. ವೇದ ಜ್ಞಾನ ಬಹಳ ಮುಖ್ಯ. ಅದನ್ನು ಸ್ಮೃತಿಯ ಮೂಲಕ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು, ಅದನ್ನೇ ಸನಾತನ ಧರ್ಮ ಅಂತೀವಿ. ವೇದಗಳನ್ನು 3 ಭಾಗವಾಗಿ ವಿಂಗಡಿಸಿದ್ದಾರೆ ಅವರು. ಬೋಧನಾ ಪದ್ಧತಿಯಲ್ಲಿ 3 ರೀತಿಯಲ್ಲಿ ಬೋಧನೆ ಮಾಡ್ತಾ ಇದ್ರು. ಒಂದನೆಯದು ಮಂತ್ರ ಅಥವಾ ಸಂಹಿತ. ಮಂತ್ರಗಳ ರೂಪದಲ್ಲಿ ಬೋಧನೆ ಮಾಡ್ತಾ ಇದ್ರು. ಶ್ಲೋಕಗಳು ಜ್ಞಾಪಕ ಇಟ್ಟುಕೊಳ್ಳುವುದಕ್ಕೆ ಬಹಳ ಅನುಕೂಲವಾಗಿರ್ತಕ್ಕಂಥ ಒಂದು ರಿದಮ್ ಇರುತ್ತೆ ಅದರಲ್ಲಿ. ಆ ವ್ಯವಸ್ಥೆ, ಶಬ್ದದ ಆ ವ್ಯವಸ್ಥೆನೇ ಆಗಿರುತ್ತೆ. ಒಂದು ಸಲ ಒಂದು ಶ್ಲೋಕವನ್ನು ನಾವು ಕಲಿತುಕೊಂಡ್ರೆ ನಿತ್ಯ ಜೀವನದಲ್ಲಿ ಅದು ಮರೆತು ಹೋಗೋದೇ ಇಲ್ಲ. ಹಾಗಾಗಿ ಮಂತ್ರಗಳನ್ನು ವ್ಯವಸ್ಥಿತ ರೂಪದಲ್ಲಿ ನಾವು ಇವತ್ತೇನೋ ಇಂಗ್ಲೀಷ್ ಕಲಿಕೆಯಲ್ಲಿ ಕಲಿಸ್ತವ ನಾವು ಹೇಳುವಾಗ ಫೊನೆಟಿಕ್ಸ್ ಅಂತ ಹೇಳ್ತೀವಿ. ಫೊನೆಟಿಕ್ಸ್ ಅಂದರೆ ಸ್ವರಶಾಸ್ತ್ರ. ಎಲ್ಲಿ ಸೌಂಡನ್ನು ಮೇಲ್ ಮಾಡಬೇಕು, ಇಂಟೊನೇಷನ್ ಅಂತೀವಿ. ಅಪ್ಸ್ ಆ್ಯಂಡ್ ಡೌನ್ ಮಾಡ್ತೀವಿ ಸೌಂಡನ್ನು. ಇಂಗ್ಲೀಷ್ ಕಲಿಸೋ ಟೀಚರ್ಸ್ಗೆ ಗೊತ್ತಾಗುತ್ತದೆ. ಇಂಟೊನೇಷನ್ ಅಂತೀವಿ. ಎಲ್ಲಿ ಶಬ್ದ ಮೇಲೆ ಹೋಗಬೇಕು, ಎಲ್ಲಿ ಕೆಳಗಡೆ ತರಬೇಕು, ಇದು ಶ್ಲೋಕಗಳಲ್ಲಿ ಇದೆ. ಅದನ್ನೇ ಇಂಗ್ಲೀಷ್ನಲ್ಲಿ ಅಳವಡಿಕೆ ಮಾಡಿಕೊಂಡಿದ್ದಾರೆ. ಇಂಗ್ಲೀಷು ಮತ್ತು ಸಂಸ್ಕೃತ ಭಾಷೆಯಲ್ಲಿ ಭಾಷಾ ವರ್ಗಗಳು ಮಾಡಿದ್ದಾರೆ. ಅದರಲ್ಲಿ ಇವೆರಡೂ ಒಂದೇ ಒಂದು ಗ್ರೂಪ್ನಲ್ಲಿ ಬರುತ್ತೆ. ಇಂಡೋ ಯುರೋಪಿಯನ್ ಲಿಂಗ್ವಿಸ್ಟಿಕ್ಸ್ ಅಂತ ಹೇಳ್ತೀವಿ. ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜ್ ಗ್ರೂಪ್ನಲ್ಲಿ ಸಂಸ್ಕೃತ ಮತ್ತು ಇಂಗ್ಲೀಷು ಒಂದರಲ್ಲೇ ಬರುತ್ತೆ. ಸಂಸ್ಕೃತಕ್ಕೂ ಇಂಗ್ಲೀಷ್ ಭಾಷೆಗೂ ಬಹಳ ಹತ್ತಿರ ಸಂಬಂಧ ಇದೆ. ನಾವು ಸಂಸ್ಕೃತದಲ್ಲಿ ಬ್ರದರ್ ಅಂತೀವಿ, ಇಂಗ್ಲೀಷ್ನಲ್ಲಿ ಅದನ್ನೇ
ಸಂಸ್ಕೃತದಲ್ಲಿ ಭಾತೃ ಅಂತಾರೆ, ಸಂಸ್ಕೃತದಲ್ಲಿ ತಂದೆಗೆ ಪಿತೃ, ಇಂಗ್ಲೀಷ್ನಲ್ಲಿ ಫಾದರ್, ಹಾಗೆಯೇ ಮದರ್, ಮಾತೃ. ಬಹಳ ಹತ್ತಿರ ಸಂಬಂಧ ಎರಡೂ ಭಾಷೆಗಳಿಗಿದೆ. ಅದಕ್ಕೋಸ್ಕರ ಆ ಸಂಸ್ಕೃತ ಭಾಷೆಯನ್ನು ರಿದಮಿಕ್ ಆಗಿ, ಅಂದರೆ ಶಬ್ದವನ್ನು ಎಲ್ಲಿ ಎತ್ತರಿಸಬೇಕು, ಎಲ್ಲಿ ಕಡಿಮೆ ಮಾಡಬೇಕು, ನಮ್ಮ ಶ್ಲೋಕಗಳಲ್ಲಿ ಬರುತ್ತೆ. ಹಾಗಾಗಿ ಆ ಶ್ಲೋಕಗಳ ಮೂಲಕ ಈ ವೇದಗಳನ್ನು ಕಲಿಸ್ತಾ ಇದ್ದರು. ಆಮೇಲೆ ಬ್ರಾಹ್ಮಣಗಳು, ಆಮೇಲೆ ಉಪನಿಷತ್ತುಗಳು, ವೇದಗಳ ಸಾರ ಉಪನಿಷತ್ತು, ಈ ಮೂರು ರೀತಿಯಲ್ಲಿ ಶಿಕ್ಷಣ ಕ್ರಮ ನಡೀತಾ ಇತ್ತು. ನಮಗೆಲ್ಲ ಗೊತ್ತಿದೆ ಮಂತ್ರಗಳು ಅಂದರೆ ಗಾಯತ್ರಿ ಮಂತ್ರ. ನಾವು ಭಾರತ ಸಮಾಜ ಪೂಜೆಯಲ್ಲಿ ಅಥವಾ ಬೇರೆ ಬೇರೆ ದೇವಸ್ಥಾನಗಳೆಲ್ಲ ಈ ಗಾಯತ್ರಿ ಮಂತ್ರಗಳನ್ನು ಹೇಳ್ತಾರೆ. ಸವಿತ್ರು ಅಂತೀವಿ, ಸೂರ್ಯನನ್ನು ಆಹ್ವಾನಿಸುವುದು. ಮಂತ್ರಗಳಲ್ಲಿ ಏನು ಮಾಡ್ತೀವಿ ಅಂದರೆ ದೇವತೆಗಳನ್ನು ಆಹ್ವಾನ ಮಾಡಿ ಅವರ ಆಶೀರ್ವಾದವನ್ನು ನಮಗೆ ಪಡಿಬೇಕು ಅಂತಕ್ಕಂಥ ಉದ್ದೇಶದಿಂದ ದೇವತೆಗಳನ್ನು ಆಹ್ವಾನ ಮಾಡ್ತಕ್ಕಂಥದ್ದು ಆ ಮಂತ್ರಗಳಲ್ಲಿ ಬರುತ್ತೆ. ಅಗ್ನಿ ಆಹ್ವಾನ, ಭಾರತ ಸಮಾಜ ಪೂಜೆ ಮಾಡುವಾಗ ನಮಗೆಲ್ಲರಿಗೂ ಗೊತ್ತಿದೆ, ಅದನ್ನೆಲ್ಲ ಮಾಡ್ತೀವಿ ನಾವು. ವಾಯುವಿನ ಆಹ್ವಾನ, ಪೃಥ್ವಿ, ಆಪ್ ಅಂದರೆ ನೀರು. ಆ ದೇವತೆಗಳನ್ನೆಲ್ಲ ಆಹ್ವಾನಿಸಿ ಅವರ ಆಶೀರ್ವಾದವನ್ನು ಪಡೆಯಬೇಕು ಅಂತಕ್ಕಂಥ ವ್ಯವಸ್ಥೆ ಆ ಗುರುಕುಲಗಳಲ್ಲಿ ಎಲ್ಲ ಮಕ್ಕಳಿಗೆ ಬೋಧಿಸ್ತಾ ಇದ್ದರು. ಹಾಗೆಯೇ ಮತ್ತು ಸರಸ್ವತಿ ವ್ರತಗಳು ಬಂದವು. ಕಥೆಗಳ ಮೂಲಕ ವ್ರತಗಳನ್ನು ಆಚರಣೆ ಮಾಡ್ತಕ್ಕಂಥ ಪದ್ಧತಿ ಬಂತು. ಗಣೇಶ ವ್ರತ ಅವೆಲ್ಲ ನಾವು ನೋಡಿದ್ದೀವಿ. ಉಪನಿಷತ್ ವಿಭಾಗದಲ್ಲಿ ಆಧ್ಯಾತ್ಮಿಕ ವಿಚಾರಗಳು ಬರುತ್ತೆ. ಎಲ್ಲ ಉಪನಿಷತ್ತುಗಳು ಸುಮಾರು 180 ಉಪನಿಷತ್ತುಗಳಿದಾವಂತೆ. ಶಂಕರಾಚಾರ್ಯರು 10 ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ, ವಿವರವಾಗಿ ಬರೆದಿದ್ದಾರೆ. ಉಪನಿಷತ್ತುಗಳು ಅಂದರೆ ಏನು, ಕಠೋಪನಿಷತ್ತು, ಚಾಂದೋಗ್ಯೋಪನಿಷತ್ತು, ಆ ಥರ ಬೇರೆ ಬೇರೆ ಈಶಾವಾಸ್ಯೋಪನಿಷತ್ತು. ಆ ಉಪನಿಷತ್ತುಗಳಲ್ಲಿ ಆಧ್ಯಾತ್ಮಿಕ ವಿಷಯಗಳಂದರೆ ಭಗವಂತನಿಗೂ ಮಾನವನಿಗೂ ಇರತಕ್ಕಂಥ ಸಂಬಂಧ. ಸೃಷ್ಟಿಕರ್ತ ಯಾರು? ಬ್ರಹ್ಮ ಸೃಷ್ಟಿಕರ್ತ. ಮತ್ತು ಪ್ರತಿ ಮಾನವನಲ್ಲಿ, ಪ್ರತಿ ಜೀವಿಯಲ್ಲಿ ಒಂದು ಭಗವಂತನ ಶಕ್ತಿ ಇದೆ. ಅದನ್ನು ನಾವು ಆತ್ಮ ಅಂತೀವಿ. ಈ ಆತ್ಮದ ಗುರಿ, ವಾಟ್ ಈಸ್ ದಿ ಅಲ್ಟಿಮೇಟ್ ಗೋಲ್ ಆಫ್ ದಿ ಸೋಲ್ ಅಂದರೆ ಇಂಡಿಯನ್ ಫಿಲಾಸಫಿನಲ್ಲಿ ಬರುತ್ತೆ. ದ ಅಲ್ಟಿಮೇಟ್ ಗೋಲ್ ಆಫ್ ದಿ ಸೋಲ್ ಈಸ್ ಟು ರೀಚ್ ಇಟ್ಸ್ ಆರಿಸನ್, ದಟ್ ಈಸ್ ಗಾಡ್ ಅಂತ. ಪ್ರತಿ ಮಾನವನಲ್ಲಿರ್ತಕ್ಕಂಥ ಅಥವಾ ಜೀವಿಯಲ್ಲಿರ್ತಕ್ಕಂಥ ಆತ್ಮದ ಗುರಿ ಏನು ಅಂದರೆ ಕಡೆಯಲ್ಲಿ ತಾನು ಎಲ್ಲಿಂದ ಬಂದಿದೆಯೋ ಅಲ್ಲಿಗೆ ಸೇರ್ತಕ್ಕಂಥದ್ದು. ಭಗವಂತನಿಂದ ಬಂದಿದೆ ಆ ಆತ್ಮ ಶಕ್ತಿ, ಮತ್ತು ಭಗವಂತನಲ್ಲಿ ಲೀನವಾಗಬೇಕು. ಹೇಗಾಗಬೇಕು ಅಂದರೆ ಈ ವೇದ ಜ್ಞಾನದಿಂದ, ಉಪನಿಷತ್ತುಗಳ ಜ್ಞಾನದಿಂದ, ಮಹಾಭಾರತ, ರಾಮಾಯಣ ಅಲ್ಲಿ ಬರ್ತಕ್ಕಂಥ ಏನೇನು ಜ್ಞಾನ ನಮಗೆ ಕೊಡ್ತಾರೋ ಅದರ ಮೂಲಕ ನಮ್ಮಲ್ಲಿರ್ತಕ್ಕಂಥ ಈ ಆತ್ಮಶಕ್ತಿ ಮತ್ತು ಭಗವಂತನಲ್ಲಿ ಸೇರ್ತಕ್ಕಂಥ ವ್ಯವಸ್ಥೆ, ನಾವು ಅದನ್ನೇ ಯೋಗ ಮಾರ್ಗ ಅಂತೀವಿ. ಅದು ಭಗವದ್ಗೀತೆಯಲ್ಲಿ, ಭಾಗವತ ಪುರಾಣದಲ್ಲಿ, ರಾಮಾಯಣ, ವೇದಗಳು, ಉಪನಿಷತ್ತುಗಳಲ್ಲಿ ಎಲ್ಲ ಕಡೆನೂ ಅದು ಆ ವಿಚಾರ ಬರುತ್ತೆ. ಅದನ್ನೇ ನಾವು ಉಪನಿಷತ್ತಲ್ಲಿ ಕೇಳ್ತೀವಿ. ಹಾಗೆ ಜಗತ್ತಿನ ಸೃಷ್ಟಿ, ಜಗತ್ತು ಹೇಗೆ ಸೃಷ್ಟಿ ಆಯಿತು, ಮತ್ತು ಜೀವ ಸೃಷ್ಟಿ, ಇದ್ರ ಬಗ್ಗೆ ಉಪನ್ಯಾಸಗಳು ಮೂಲಕ, ಕಥೆಗಳ ಮೂಲಕ ನಾವು ಉಪನಿಷತ್ತುಗಳಲ್ಲಿ ಕೇಳ್ತೀವಿ. ಮುಖ್ಯವಾಗಿ ಉಪನಿಷತ್ತುಗಳು ಏನು ಬೋಧಿಸುತ್ತೆ ಅಂದರೆ ಮಾನವನ ಜೀವನದ ಬಂಧನಗಳು, ಅಂದರೆ ಬಾಂಡೇಜಸ್ ಏನು, ಈ ಪ್ರಾಪಂಚಿಕ ವಿಷಯಗಳಿಂದ ನಮಗೆ ಬರ್ತಕ್ಕಂಥ ದುಃಖದಿಂದ ಬಿಡುಗಡೆ ಆಗಬೇಕು. ಆ ಬಿಡುಗಡೆಗೆ ನಮ್ಮ ಉಪನಿಷತ್ತುಗಳು ನಮಗೆ ಸಹಾಯ ಮಾಡುತ್ತೆ. ಬಂಧನದಿಂದ ಬಿಡುಗಡೆ, ಅದನ್ನೇ ಉಪನಿಷತ್ ಅಂದರೆ ಯೋಗ್ಯರಾದ ವಿದ್ಯಾರ್ಥಿಗಳನ್ನು ಜ್ಞಾನಿಗಳಾದ ಋಷಿಮುನಿಗಳು ಹತ್ತಿರ ಕೂತ್ಕೊಂಡು ಬೋಧನೆ ಮಾಡ್ತಕ್ಕಂಥದ್ದಕ್ಕೆ ಉಪನಿಷತ್ ಅಂತಾರಂತೆ. ಇನ್ನೊಂದು ಅರ್ಥ ಇದೆ, ಶದ್ ಅಂದರೆ ತೊಲಗಿಸುವುದು. ಏನನ್ನು ತೊಲಗಿಸುವುದು ಅಂದರೆ ನಮ್ಮ ಅಜ್ಞಾನವನ್ನು ತೊಲಗಿಸುವುದು. ಉಪನಿಷತ್ ಅಂದರೆ
ಮಾನವನಲ್ಲಿರ್ತಕ್ಕಂಥ ಅಜ್ಞಾನವನ್ನು ತೊಲಗಿಸುವುದೇ ಉಪನಿಷತ್ತಿನ ಅರ್ಥ. ಹಾಗಾಗಿ ಉಪನಿಷತ್ತುಗಳನ್ನು ವಿದ್ಯಾರ್ಥಿಗಳಿಗೆ ಗುರುಕುಲಗಳಲ್ಲಿ ಬೋಧನೆ ಮಾಡ್ತಾಯಿದ್ರು. ಇನ್ನು ವೇದದಲ್ಲಿ ಇನ್ನೊಂದು ಭಾಗ ತಂತ್ರವಿದ್ಯೆ. ಈ ತಂತ್ರವಿದ್ಯೆ ಬಹಳಷ್ಟು ಪಲ್ಯೂಟ್ ಆಯ್ತಂತೆ, ಅಂದರೆ ಅಪವಿತ್ರ ಆಗೋಗಿ. ನಾವು ಜನಪದ ಕಥೆಗಳಲ್ಲಿ ಕೇಳ್ತೀವಿ, ಅವನ್ನ ದುರುಪಯೋಗ ಮಾಡ್ಕೊಂಡಿದ್ದರಿಂದ ಆ ತಂತ್ರವಿದ್ಯೆಯನ್ನು ಬೋಧನೆ ಮಾಡೋದು ಮಧ್ಯೆ ಬಿಟ್ಬಿಟ್ರು ಅಂತಕ್ಕಂಥ ವಿಷಯನೂ ನಮಗೆ ಗುರುಕುಲಗಳ ಪದ್ಧತಿಯಲ್ಲಿ, ಶಿಕ್ಷಣ ಪದ್ಧತಿಯಲ್ಲಿ ಗೊತ್ತಾಗುತ್ತೆ. ಹಾಗೆ ಕೇಳಿ 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 ಆಮೇಲೆ ಜ್ಞಾಪಿಸ್ಕೊಂಡು ಅಂದರೆ ಶ್ರುತಿ ಮತ್ತು ಸ್ಮೃತಿ ಈ ಎರಡು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಫೌಂಡೇಶನ್ ವಾಲ್ಸ್ ಅಂತ ಹೇಳ್ತಾರೆ. ಅಂದರೆ ಕೇಳ್ಕೊಳ್ಳೋದು ಫೌಂಡೇಶನ್, ಪಾಯ, ಅಡಿಪಾಯ. ಅದರ ಮೇಲೆ ಗೋಡೆ ಕಟ್ಟೋದು ಸ್ಮೃತಿ, ಅದನ್ನು ಜ್ಞಾಪಕ ಇಟ್ಟುಕೊಂಡು ಆಚರಣೆ ಮಾಡೋದು. ಕೇಳಿ ಕೇಳಿ ಮತ್ತು ಜ್ಞಾಪಿಸ್ಕೊಂಡು ಆ ಪದ್ಧತಿ ಮುಂದೆ 4 ಭಾಗಗಳಾಗಿ ವಿಂಗಡಣೆ ಆಯಿತು. ಅವುಗಳನ್ನು ಜೀವನದ ವಿಶಿಷ್ಟ ನಿಯಮಗಳೆಂದು ಪರಿಗಣಿಸಲಾಯಿತು. 4 ವಿಧ. ಯಾವ ಥರ ಕೇಳಬೇಕು, ಯಾವ ಥರ ಜ್ಞಾಪಿಸ್ಕೋಬೇಕು, ಯಾವ ಥರ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಅವನ್ನು 4 ರೀತಿಯಲ್ಲಿ ಮಾಡಲಾಯಿತು. ಅವು ಮನುಸ್ಮೃತಿ. ಸ್ಮೃತಿ ಅಂದರೆ ಜ್ಞಾಪಿಸ್ಕೊಳ್ತಕ್ಕಂಥದ್ದು. ಮನು ಹೇಳಿರ್ತಕ್ಕಂಥ ರೀತಿ, ಅದನ್ನು ಮನುಸ್ಮೃತಿ ಅಥವಾ ಮಾನವ ಧರ್ಮಶಾಸ್ತ್ರ ಅಂತಾರೆ. ಮಾನವ ಧರ್ಮಶಾಸ್ತ್ರ, ಮಾನವನು ಹೇಗೆ ಜೀವನ ಮಾಡಬೇಕು ಆ ರೀತಿಯನ್ನು ಮನು ಮಹರ್ಷಿ ವ್ಯವಸ್ಥಿತ ರೀತಿಯಲ್ಲಿ ನಿಯಮಗಳ, ಸೂತ್ರಗಳ ಪದ್ಧತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ನಾವು ಮನುಸ್ಮೃತಿ ಅಂತೀವಿ. ಏನು ಮನುಸ್ಮೃತಿಯಲ್ಲಿರ್ತಕ್ಕಂಥದ್ರಂದರೆ ಮಾನವ ಧರ್ಮಶಾಸ್ತ್ರ, ಮಾನವನು ಧರ್ಮಯುಕ್ತವಾಗಿ ಹೇಗೆ ಜೀವನ ಮಾಡಬೇಕು ಅಂತಕ್ಕಂಥದ್ದು, ಅದು ಮನುಸ್ಮೃತಿ. ಇನ್ನೊಂದು ಯಾಜ್ಞವಲ್ಕ್ಯ ಶ್ರುತಿ. ಯಾಜ್ಞವಲ್ಕ್ಯ ಮಹರ್ಷಿ ತಾನು ಬೋಧನೆ ಮಾಡಿರ್ತಕ್ಕಂಥ ವಿಧಾನ, ಅದನ್ನು ಹೇಗೆ ಕೇಳಬೇಕು ಮತ್ತು ಹೇಗೆ ಸ್ಮೃತಿ ಅಂದರೆ ಜ್ಞಾಪಿಸ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ಯಾಜ್ಞವಲ್ಕ. ಈಗೆಲ್ಲ ಯಾಜ್ಞವಲ್ಕ ಪದ್ಧತಿ, ಯಾಜ್ಞವಲ್ಕ ಋಷಿಗೆ ದೇವಸ್ಥಾನಗಳು ಕಟ್ಟಿದ್ದಾರೆ. ಈಗ ಅಲ್ಲೆಲ್ಲ ಯಾಜ್ಞವಲ್ಕಿಯ ಪದ್ಧತಿಯ ಬಗ್ಗೆ ಮಕ್ಕಳಿಗೆ ಬೋಧನೆ ನಡೀತಾ ಇದೆ. ಗುರುಕುಲ ಪದ್ಧತಿ ಕೆಲವು ಕಡೆ ನಾವು ಕಾಣಬಹುದು. ಈಗ ಅದನ್ನು ನಾವು ಯಾಜ್ಞವಲ್ಕ್ಯ ಪದ್ಧತಿ ಅಂತೀವಿ. ಇನ್ನೊಂದು ಶಾಂಕಲಿತ ಸ್ಮೃತಿ, ಪರಾಶರ ಸ್ಮೃತಿ. 4ನೇದು ಪರಾಶರ ಅಂದರೆ ವ್ಯಾಸ ಮಹರ್ಷಿಗಳ ತಂದೆ ಪರಾಶರ. ಆ ಪರಾಶರ ಮಹರ್ಷಿ ಕೂಡ ತಾನು ಕಂಡುಕೊಂಡ ಭಗವಂತನ ಸಂಕಲ್ಪದಿಂದ ತನ್ನ ಮನಸ್ಸಿನಲ್ಲಿ ಬಂದಿರತಕ್ಕಂಥ ವೇದ ಜ್ಞಾನವನ್ನು ಕೆಲವು ನಿಯಮಗಳಾಗಿ ಜನತೆಗೆ ಬೋಧನೆ ಮಾಡ್ತಕ್ಕಂಥ ಪದ್ಧತಿಯನ್ನು ತಂದರು. ಅದನ್ನು ನಾವು ಪರಾಶರ ಸ್ಮೃತಿ ಅಂತ ಕರಿತೀವಿ. ಪರಾಶರ ಮಹರ್ಷಿ ಹೇಳಿದ ಹಾಗೆ ನಾವು ಅಧ್ಯಯನ ಮಾಡಿ, ವೇದಾಧ್ಯಯನ, ಉಪನಿಷತ್ ಅಧ್ಯಯನ, ಅರಣ್ಯಕಗಳ ಅಧ್ಯಯನ, ಬ್ರಾಹ್ಮಣಕಗಳ ಅಧ್ಯಯನವನ್ನು ಮಾಡ್ತಾ ಜನ ಸಮಾಜದಲ್ಲಿ ಹೇಗೆ ಜೀವನ ಮಾಡಬೇಕು ಅಂತಕ್ಕಂಥ ಪದ್ಧತಿಯನ್ನು ಪರಾಶರ ಮಹರ್ಷಿ ತಂದರು. ಇವುಗಳಲ್ಲಿ ಮೊದಲನೆಯದು ಮನುಸ್ಮೃತಿ. ಮನುಸ್ಮೃತಿ ಅಥವಾ ಮನುಧರ್ಮಶಾಸ್ತ್ರ, ಮಾನವ ಧರ್ಮಶಾಸ್ತ್ರ ಆರ್ಯ ಸಮಾಜದ ಮುಖ್ಯವಾಗಿ, ಈಗ ಭಾರತೀಯರನ್ನ ಆರ್ಯರು ಅಂತಾರೆ. ಅಂದರೆ ಆರ್ಯರು ಅಂದರೆ ಹಿರಿಯರು, ಜ್ಞಾನಿಗಳು ಅಂತಕ್ಕಂಥದ್ದು. ಈ ಆರ್ಯ ಸಮಾಜದ ಮುಖ್ಯ ನಿಯಮಾವಳಿಯಾಗಿದೆ. ಇವತ್ತು ಕೂಡ ನಾವು ಏನೋ ಯಾವ ವಿಷಯ ಮಾತಾಡ್ತಿದ್ರು ಮನುಗಳನ್ನು ಜ್ಞಾಪಿಸ್ಕೊಳ್ತೀವಿ. ಮನು ಹೇಳಿರ್ತಕ್ಕಂಥದ್ದಪ್ಪ ಇದು ಮಾನವ ಧರ್ಮ, ನಾವು ಅದನ್ನು ಅಳವಡಿಸಿಕೊಂಡು ಜೀವನ ಮಾಡಬೇಕು. ಪ್ರತಿ ಶ್ರುತಿ ಮತ್ತು ಸ್ಮೃತಿಗಳನ್ನು ಗುರುಗಳಿಂದ ಕೇಳಿ ಜ್ಞಾಪಕದಲ್ಲಿಟ್ಟುಕೊಂಡು ಆ ನಿಯಮಗಳನ್ನು ವ್ಯಕ್ತಿ ಮುಂದಿನ ಜೀವನದಲ್ಲಿ ಪಾಲಿಸುವಂತಹ ಪದ್ಧತಿ ಗುರುಕುಲ ಶಿಕ್ಷಣ ಪದ್ಧತಿಯಾಗಿತ್ತು. ಅವ್ರು ಹೇಳ್ತಾ ಇರ್ತಾರೆ, ಕೇಳಿ ಕೇಳಿ ಕೇಳಿ
ಅವನ್ನೆಲ್ಲ ಜ್ಞಾಪಕದಲ್ಲಿಟ್ಕೊಂಡು ಮುಂದಿನ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪದ್ಧತಿಯೇ ಗುರುಕುಲ ಪದ್ಧತಿ. ಹಾಗೆ ಮುಂದೆ ಈ ಉಪನಿಷತ್ತುಗಳಿಗೆ ಮತ್ತು ವೇದಗಳಿಗೆ ಬ್ರಾಹ್ಮಣಗಳಿಗೆ ಸಪೋರ್ಟಾಗಿ, ಅಂದರೆ ಜೊತೆಗೂಡಿ, ಆನಿಕೆಗಳು ಅಂತೀವಿ ನಾವು ಮನೆ ಕಟ್ಟಬೇಕಾದ್ರೆ ಈ ಸಪೋರ್ಟ್ ಕೊಡ್ತಾರೆ. ಅಂಥ 2 ಮಹಾ ಕಾವ್ಯಗಳು ಬಂದವು. ಅವನ್ನು ನಾವು ದ ಗ್ರೇಟ್ ಎಪಿಕ್ಸ್ ಆಫ್ ಹಿಂದೂಯಿಸಮ್ ಅಂತೀವಿ. ಅಂದರೆ ರಾಮಾಯಣ ಮತ್ತು ಮಹಾಭಾರತ, ಈ ಎರಡೂ, ರಾಮಾಯಣ ಮತ್ತು ಮಹಾಭಾರತ ವೇದ ಉಪನಿಷತ್ತುಗಳಿಗೆ ಸಹಕಾರಿಯಾಗಿ ಅವುಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ರಾಮಾಯಣ ಮಹಾಭಾರತ ನಮಗೆ ಸಹಾಯ ಮಾಡುತ್ತೆ. ವೇದಗಳಲ್ಲಿ ನಾವು ಎಲ್ಲಿ ಕಷ್ಟ ಅನಿಸುತ್ತೋ, ಉಪನಿಷತ್ತುಗಳಲ್ಲಿ ಕಷ್ಟ ಅನಿಸುತ್ತೋ, ಆ ವಿಷಯಗಳನ್ನೇ ರಾಮಾಯಣ ಮಹಾಭಾರತಗಳಲ್ಲಿ ಸುಲಭೀಕರಣ ಮಾಡಿ, ಸಿಂಪ್ಲಿಫೈ, ಅದನ್ನು ಸಾಮಾನ್ಯ ಜನಕ್ಕೆ ಅರ್ಥ ಆಗುವಂತೆ ರಾಮಾಯಣ ಮಹಾಭಾರತದಲ್ಲಿ ಬೋಧನೆಯನ್ನು ಗುರುಕುಲಗಳಲ್ಲಿ ನಡ್ಕೊಂಡು ಬಂದಿತ್ತು. ಮತ್ತು ರಾಮಾಯಣ ಮಹಾಭಾರತ ಮುಖ್ಯವಾಗಿ ಭಾರತದ ಇತಿಹಾಸವನ್ನು ಬೋಧಿಸುತ್ತವೆ. ಆ ಕಾಲದಲ್ಲಿ ಭಾರತದಲ್ಲಿ ಸಮಾಜ ಹೇಗಿತ್ತು, ಜನಜೀವನ ಹೇಗಿತ್ತು, ಆ 2 ಮಹಾಕಾವ್ಯಗಳು ನಮಗೆ ಈ ವಿಷಯಗಳನ್ನು ತಿಳಿಸ್ಕೊಡುತ್ತೆ. ಅಂದರೆ ವೇದ ಜ್ಞಾನವನ್ನು ಅರ್ಥ ಮಾಡಿಸ್ಕೊಳ್ಳೋದು ಹೇಗೆ, ಮತ್ತು ಉಪನಿಷತ್ತುಗಳನ್ನು ಅರ್ಥೈಸ್ಕೊಳ್ಳೋದು ಹೇಗೆ, ಅದನ್ನು ಸುಲಭ ರೀತಿಯಲ್ಲಿ ರಾಮಾಯಣ ಮತ್ತು ಮಹಾಭಾರತಗಳು ಮತ್ತು ಭಾಗವತ ಪುರಾಣ, ಅದನ್ನು ವ್ಯಾಸ ಮಹರ್ಷಿ ಬರೆದಿದ್ದೆ ಭಾಗವತ ಪುರಾಣ, ಅವುಗಳನ್ನೆಲ್ಲನೂ ವ್ಯವಸ್ಥಿತ ರೀತಿಯಲ್ಲಿ ರಾಮಾಯಣ ಮಹಾಭಾರತದಲ್ಲಿ ಕಲಿಸುವ ವ್ಯವಸ್ಥೆ ಇತ್ತು. ಇವನ್ನು ಆಗಿನ ಕಾಲದ ಭಾರತದ ಜನತೆಯ ಸಂಪ್ರದಾಯಗಳು, ಜೀವನ ವಿಧಾನ, ಕಲೆ, ವಸ್ತು ತಯಾರಿಕೆನೂ ಬೇಕಾಗಿತ್ತು. ಮ್ಯಾನುಫ್ಯಾಕ್ಚರಿಂಗ್ ಯಾವ ಥರ ಆವ ಕಾಲದಲ್ಲಿ ವಸ್ತುಗಳನ್ನು ಹೇಗೆ ತಯಾರು ಮಾಡ್ತಾಯಿದ್ರು, ಅದರ ಬಗ್ಗೆ ಎಲ್ಲನೂ ನಮಗೆ ರಾಮಾಯಣ ಮಹಾಭಾರತದಲ್ಲಿ ಗೊತ್ತಾಗುತ್ತೆ. ಹಾಗೆ ಈ 2 ಗ್ರಂಥಗಳಲ್ಲಿ ಬಹಳ ಮುಖ್ಯವಾದ್ದು ಕೆಡುಕಿನ ಮೇಲೆ ಒಳಿತಿನ ಜಯ. ಕೆಡುಕಿನ ಮೇಲೆ ಒಳಿತಿನ ಜಯ. ಕೆಡುಕು, ರಾಮಾಯಣದಲ್ಲಿ ಕೆಡುಕು ಅಂದರೆ ರಾವಣಾಸುರನ ಮೇಲೆ ರಾವಣ ಹೇಗೆ ಜಯ ಸಾಧಿಸಿದ. ಮಹಾಭಾರತದಲ್ಲಿ ಕೆಡುಕು ಅಂದರೆ ಕೌರವರ ಮೇಲೆ ಸದ್ಗುಣಿಗಳಾಗಿರ್ತಕ್ಕಂಥ ಪಾಂಡವರು ಹೇಗೆ ಜಯ ಸಾಧಿಸಿದರು. ಇದು ಸದಾ ಕಾಲಕ್ಕೆ ಆಚಂದ್ರಾರ್ಕವಾಗಿ ಇರ್ತಾರೆ. ಸೂರ್ಯ ಚಂದ್ರರು ಇರೋವರೆಗೂ ಸತ್ಯವಾಗಿ ನಡೆಯುತ್ತಂತೆ. ಏನು? ಕೆಡುಕಿನ ಮೇಲೆ ಒಳಿತಿನ ಜಯ. ಇದನ್ನು ನಾವು ರಾಮಾಯಣ ಮಹಾಭಾರತದಲ್ಲಿ ಕಾಣ್ತೀವಿ. ಹಾಗೆ ಭಾರತದಲ್ಲಿ ಪಂಡಿತ ಪಾಮರರಿರುವರು, ನೀತಿ ಬೋಧಕ ವಿಷಯಗಳನ್ನು ತಿಳ್ಕೊಳ್ತಕ್ಕಂಥದ್ದು ಸುಲಭವಾದ ಮಾಧ್ಯಮಗಳಾಗಿ ರಾಮಾಯಣ ಮಹಾಭಾರತ ಬರುತ್ತೆ. ನಮ್ಮ ಕರ್ನಾಟಕದಲ್ಲಿ ತಗೊಂಡ್ರೆ ಕವಿರಾಜ ಮಾರ್ಗ, ಕನ್ನಡದ ಮೊದಲನೆಯ ಗ್ರಂಥ ಕವಿರಾಜ ಮಾರ್ಗ, ಅದರಲ್ಲಿ ಒಂದು ವಿಷಯ ಬರುತ್ತೆ. ಕನ್ನಡಿಗರು ಎಂಥವರು, ಭಾರತೀಯರು ಎಂಥವರು, ಹಿಂದೂಗಳು ಎಂಥವರು ಅಂತ ನಮಗೆ ವೇದ ಉಪನಿಷತ್ತುಗಳಲ್ಲಿ ತಿಳುವಳಿಕೆ ಇದ್ದರೆ, ಕರ್ನಾಟಕದಲ್ಲಿ ಕನ್ನಡಿಗರು ಎಂಥವರು ಅಂದರೆ ಕುರಿತೋದಯಂ ಕಾವ್ಯಪ್ರಯೋಗ ಪರಿಣತ ಮತಿಗಳು. ಕುರಿತೋದಯಂ ಕಾವ್ಯಪ್ರಯೋಗ ಪರಿಣತ ಮತಿಗಳು ಅಂದರೆ ರಾಮಾಯಣ ಮಹಾಭಾರತ ಜನಸಾಮಾನ್ಯರ ಮನಸ್ಸಿನಲ್ಲಿ ಎಷ್ಟರ ಮಟ್ಟಿಗೆ ಹಾಸೋಕ್ಕಾಗಿತ್ತು ಅಂದರೆ, ಸ್ಕೂಲ್ಗೆ ಹೋಗದೆ ಬರವಣಿಗೆ ಬರದೆ ಓದೋದು ಬರದೇ ಇರುವಂಥವ್ರು ಕೂಡ ಮಹಾಕಾವ್ಯಗಳನ್ನು ಉಚ್ಚರಿಸುವಂಥ ಒಂದು ರಕ್ತಗತವಾಗಿ ನಮ್ಮಲ್ಲಿ ಬಂದಿತ್ತು ಅಂತ ಅಮೋಘ ವರ್ಷ ಕವಿರಾಜ ಮಾರ್ಗದಲ್ಲಿ ಬರುತ್ತಾರೆ. ಅಂದರೆ ಭಾರತೀಯರಲ್ಲಿ ಈ ವೇದಗಳು, ಉಪನಿಷತ್ತುಗಳು ಮತ್ತು ರಾಮಾಯಣ ಮಹಾಭಾರತ ಭಾಗವತ ಅವೆಲ್ಲ ಹೇಗೆ ಜನಮನದಲ್ಲಿ ಕೂತ್ಕೊಂಡಿದ್ದವು, ಎಷ್ಟರ ಮಟ್ಟಿಗೆ ರಕ್ತಗತವಾಗಿದ್ದವು ಅಂತಕ್ಕಂಥ ವಿಷಯ ನಮಗೆ ಇದರ ಗೊತ್ತಾಗುತ್ತೆ. ಕುರಿತೋದಯಂ
ಕಾವ್ಯಪ್ರಯೋಗ ಪರಿಣತ ಮತಿಗಳು. ಕನ್ನಡಿಗರು ಓದದೇ ಇದ್ದರೂ ಕಾವ್ಯಗಳನ್ನು ಅಂದರೆ ಏನಪ್ಪ, ಏನಾದರೂ ಮಾತಾಡುವಾಗ ನೋಡ್ರಿ, ರಾಮಾಯಣದಲ್ಲಿ ಇಂಥ ವಿಷಯ ಬರುತ್ತೆ, ರಾಮನು ಹೀಗೆ ಹೇಳ್ತಾನೆ, ವಸಿಷ್ಠ ಹೀಗೆ ಹೇಳ್ತಾನೆ, ಅವ್ರು ಯಾವುದೂ ಸ್ಕೂಲಿಗೆ ಹೋಗಿ ಕಲ್ತಿಲ್ಲ, ಕೇಳಿ 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 ತಿಳ್ಕೊಂಡಿರುವಂಥ ಅಷ್ಟರ ಮಟ್ಟಿಗೆ ರಾಮಾಯಣ ಮಹಾಭಾರತಗಳು ಜನಮನದಲ್ಲಿ ಕೂತಿವೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಇವೆಲ್ಲವೂ ಅಂದರೆ ವೇದಗಳು, ಅವುಗಳ ಬೋಧನಾ ವಿಧಾನಗಳಾದ ಮಂತ್ರಗಳು, ಬ್ರಾಹ್ಮಣಗಳು, ಉಪನಿಷತ್ತುಗಳು, ತತ್ವಶಾಸ್ತ್ರ, ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಶಾಂಕಲಿತ ಸ್ಮೃತಿ, ಪರಾಶರ ಸ್ಮೃತಿ, ಪುರಾಣಗಳು, 18 ಪುರಾಣಗಳು, 18 ಪುರಾಣಗಳು ಬರುತ್ತೆ ನಮ್ಮ ಭಾರತೀಯ ಸಾಹಿತ್ಯದಲ್ಲಿ. ಅವುಗಳೆಲ್ಲನೂ ಮಾನವ ಜೀವನ ಕ್ರಮ, ಮಾನವನ ಸಾಧಿಸಬೇಕಾದ ಯೋಗ ಮಾರ್ಗ, ಅದರ ಬಗ್ಗೆನೇ ಇದೆ. ವಿಷ್ಣು ಪುರಾಣದಲ್ಲಿ ವಿಷ್ಣು ತನ್ನ ವಾಹನವಾದ ಗರುಡನಿಗೆ ಯೋಗ ಮಾರ್ಗವನ್ನು ಬೋಧಿಸ್ತಾನೆ, ಗರುಡ ಪುರಾಣದಲ್ಲಿ. ಹಾಗೆ ಅನೇಕ ಪುರಾಣಗಳು, 18 ಪುರಾಣಗಳು ವ್ಯಾಸ ಮಹರ್ಷಿ ಬರೆದವು. ಅವುಗಳಲ್ಲೆಲ್ಲ ಈ ವೇದ ಜ್ಞಾನ ಇದೆ. ಮತ್ತು ಈ ಮಹಾಕಾವ್ಯಗಳು, ರಾಮಾಯಣ ಮಹಾಭಾರತ, ಅವುಗಳನ್ನು ಈ ಗುರುಕುಲಗಳಲ್ಲಿ ಬೋಧನೆ ಆಗ್ತಾಯಿತ್ತು. ಆ ಕಾಲದ ಕರಿಕ್ಯುಲಮ್ ಅದೇನೆ. ಕರಿಕ್ಯುಲಮ್ ಅಂದರೆ ಶಿಕ್ಷಕರಿಗೆ ಗೊತ್ತಾಗುತ್ತೆ. ಸಿಲೆಬಸ್ ಇವಾಗ ಏನಪ್ಪ ಸಿಲೆಬಸ್ ಅಂದರೆ ನಮಗೆ ಕೊಡ್ತಾರೆ, ಏನನ್ನ ನಾವು ಸ್ಕೂಲ್ನಲ್ಲಿ ಟೀಚ್ ಮಾಡಬೇಕು ಅಂತ. ಆ ಕಾಲದ ಕರಿಕ್ರಮು ವೇದಗಳು, ಉಪನಿಷತ್ತುಗಳು, ಈ ರಾಮಾಯಣ ಮಹಾಭಾರತ, ಭಾಗವತ ಅಂಥವು. ಹಾಗೆ ಇವುಗಳ ಜೊತೆಗೆ ಇಷ್ಟೇನಾ ಅಲ್ಲಿ ಬೋಧನೆ ಮಾಡ್ತಾ ಇದ್ದಿದ್ದು ಅಂದರೆ ವ್ಯಾಕರಣವನ್ನು ಬೋಧನೆ ಮಾಡ್ತಾಯಿದ್ರು. ಭಾಷಾಶಾಸ್ತ್ರ, ದ ಹಿಸ್ಟ್ರಿ ಆಫ್ ಲ್ಯಾಂಗ್ವೇಜ್, ಭಾಷಾಶಾಸ್ತ್ರ, ಸಂಸ್ಕೃತ ಹೇಗೆ ಹುಟ್ಟಿಕೊಂತು, ಸಂಸ್ಕೃತಜನ್ಯ ಭಾಷೆಗಳು ಯಾವುವು, ಅದರ ಬಗ್ಗೆ ಕೂಡ ಗುರುಕುಲಗಳಲ್ಲಿ ಬೋಧನೆ ಮಾಡ್ತಾಯಿದ್ರು. ಖಗೋಳಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಕಾವ್ಯಮೀಮಾಂಸೆ, ತರ್ಕ, ಇವೆಲ್ಲನೂ ಗುರುಕುಲಗಳಲ್ಲಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಾಯಿದ್ರು. ಮತ್ತು ಗುರುಕುಲಗಳು ಮುಂದೆ ಬೆಳೆದು ಕೆಲವು ಯೂನಿವರ್ಸಿಟಿಗಳಾಗಿ ಪರಿವರ್ತನೆ ಹೊಂದಿದವು. ಅಂದರೆ ವಿಶ್ವವಿದ್ಯಾನಿಲಯಗಳಾಗಿ ಆ ಗುರುಕುಲಗಳು ಕೆಲವು ಬದಲಾವಣೆಯಿಂದ ಮೇಲ್ಮಟ್ಟದಲ್ಲಿ ಆಗಲೇ ನಮ್ಮ ಸೋದರಿಯವರು ಹೇಳ್ತಾ ಇದ್ದರು, ಸ್ಕೂಲ್ ಯಾವ ಥರ ಡೆವಲಪ್ ಆಯಿತು, 50 ಜನ ಇದ್ದಿದ್ದು 200 ಜನ ವಿದ್ಯಾರ್ಥಿಗಳು ಹೇಗೆ ಬಂದರು ಅಂತ. ಹಾಗೆಯೇ ಗುರುಕುಲಗಳಲ್ಲಿ ಅಲ್ಲಿನ ಆ ವೈಶಾಲ್ಯತೆಯನ್ನು ತಗೊಂಡು ಭಾರತದಲ್ಲಿ 9 ದೊಡ್ಡ ಯೂನಿವರ್ಸಿಟಿಗಳಿದ್ದುವಂಥ ಆ ಕಾಲದಲ್ಲಿ. ಉದಾಹರಣೆ ತಕ್ಷಶಿಲಾ, ನಳಂದ, ವಿಕ್ರಮಶಿಲಾ, ಈ ಥರದ ವಿಶ್ವವಿದ್ಯಾನಿಲಯಗಳು ಕೂಡ ಇದ್ದವು. ಬೇರೆ ಬೇರೆ ದೇಶಗಳಿಂದ ಶಿಕ್ಷಣಕ್ಕಾಗಿ ಭಾರತಕ್ಕೆ ಬರ್ತಾ ಇದ್ರಂತ ಆ ಕಾಲದಲ್ಲಿ. ಅಂತಹ ಶಿಕ್ಷಣ ಪದ್ಧತಿ ಆ ಭಾರತದಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ನಡೀತಾ ಇತ್ತು. 9 ಮಹಾವಿದ್ಯಾಲಯಗಳು ಅಂದರೆ ಯೂನಿವರ್ಸಿಟೀಸು ಇದ್ದವು. ಹಾಗೆ ಧರ್ಮದ ಬಗ್ಗೆ ಬೋಧನೆ, ಅದರ ಅರಿವು, ಧರ್ಮ ಅಂದರೆ ಏನು, ಅದರ ಬಗ್ಗೆ ಬೋಧನೆ ನಡೀತಾ ಇತ್ತು. ಅದರ ಅರಿವು, ಅದರ ಪರಮೋದ್ದೇಶವೇ ಗುರುಕುಲದ ಶಿಕ್ಷಣದ ಉದ್ದೇಶವಾಗಿತ್ತು. ಧರ್ಮವನ್ನು ಬೋಧಿಸುವುದೇ ಗುರುಕುಲದಲ್ಲಿ. ಮುಗಿಸ್ತೀನಿ ಸರ್. ಹಾಗೆ ಈ ಧರ್ಮ ಅಂದ್ರೇನು, ಧರ್ಮ ಅಂದ್ರೇನು, ಇದಕ್ಕೆ ನಮ್ಮ ಸ್ಮೃತಿಗಳಲ್ಲಿ ಒಂದು ಶ್ಲೋಕ ಇದೆ. ಅಹಿಂಸಾ, ಸತ್ಯಾಸ್ತೇಯ, ಬ್ರಹ್ಮಚರ್ಯ, ದಯಾ, ಕ್ಷಮಃ, ದಾನ, ಪೂಜಾ, ತಪಃ, ಧ್ಯಾನಂ ಇತಿ ಧರ್ಮಸ್ಯ ಸಂಗ್ರಹ. ಧರ್ಮ ಅಂದರೆ ಅಹಿಂಸೆ, ಯಾವುದೇ ಜೀವಿಗೆ ಹಿಂಸೆ ಮಾಡದಿರತಕ್ಕಂಥ ಜೀವನ. ಸತ್ಯವಾಗಿ ನಡೀತಕ್ಕಂಥದ್ದು. ಅಸ್ತೇಯ, ಕಳ್ಳತನವನ್ನು ಮಾಡದೇ ಇರತಕ್ಕಂಥದ್ದು. ಬ್ರಹ್ಮಚರ್ಯ, ಮದುವೆ ಆಗುವವರೆಗೂ ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ತಕ್ಕಂಥದ್ದು. ಮತ್ತು ದಯಾ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ದಯೆಯಿಂದ ಜೀವನ ಮಾಡ್ತಕ್ಕಂಥದ್ದು. ಕ್ಷಮಾ ಪುಷ್ಪಂ ವಿಶೇಷತಃ ಅಂತಾರೆ. ಭಗವಂತನಿಗೆ ನಾವು ಅರ್ಪಿಸಬೇಕಾದ 8 ಪುಷ್ಪಗಳಿದಾವಂತೆ. ಅಹಿಂಸಾ, ಸತ್ಯಮಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಈ ಥರ ಹೇಳ್ತೀವಿ ನಾವು. ಅವನ್ನೆಲ್ಲ ನಾವು ಅದರಲ್ಲಿ ಕ್ಷಮಾ ಪುಷ್ಪಂ ವಿಶೇಷತಃ, ಕ್ಷಮಿಸ್ತಕ್ಕಂಥದ್ದು ವಿಶೇಷವಾದ ಪುಷ್ಪ. ಹಾಗಾಗಿ ನಾವು ಕ್ಷಮಾಗುಣವನ್ನು ಬೆಳೆಸ್ಕೊಳ್ಳೋದೇ ಧರ್ಮ ಅಂತ ಹೇಳ್ತಾರೆ.
ದಾನ ಮಾಡಬೇಕು. ಈಗ ಎಷ್ಟೋ ದಾನಿಗಳು ಈ ಶಾಲಾ ಕಾಲೇಜುಗಳನ್ನು ನಡೆಸಬೇಕಾದ್ರೆ ದಾನ ಮಾಡ್ತಾ ಇದ್ದಾರೆ. ಮತ್ತು ಸಮಾಜದಲ್ಲಿ ದಾನದ ಗುಣ ಅತ್ಯಂತ ಶ್ರೇಷ್ಠವಾದ್ದು. ಅದನ್ನೆಲ್ಲ ನಾವು ಈ ಪುರಾಣಗಳಲ್ಲಿ ಗುರುಕುಲಗಳಲ್ಲಿ ಕಲಿಸ್ತಕ್ಕಂಥ ಪದ್ಧತಿ ಇತ್ತು. ಮತ್ತು ಈ ಧರ್ಮ ಅಂದರೆ ಬರೀ ಧರ್ಮ ರಾಮಾಯಣ ಕಲಿಯೋದು, ಮಹಾಭಾರತ ವೇದಗಳನ್ನು ತಿಳ್ಕೊಂಡ್ರೆ ಸಾಕ? ಜೀವನ ಕ್ರಮಕ್ಕೇನಾದರೂ ಅವ್ರು ಬೇಡವಾ? ಅವನ್ನ ಹೇಳ್ಕೊಂಡು ಕೂತ್ಕೊಂಡ್ರೆ ಜೀವನ ನಡಿಬೇಡವಾ? ಅದಕ್ಕೋಸ್ಕರ ಪ್ರಹ್ಲಾದನು ಗುರುಕುಲದಿಂದ ವಾಪಸ್ಸಾದ ಮೇಲೆ ಹಿರಣ್ಯಕಶಿಪ ಅವ್ರನ್ನ ಕೇಳ್ತಾನೆ, ಏನಪ್ಪ ಏನು ಕಲ್ತ್ಕೊಂಬಂದೆ ನೀನು? ಏನು ನಿಮ್ಮ ಶಿಕ್ಷಕರು ಏನನ್ನು ಓದಿಸಿದರು? ಅದನ್ನು ಹಿರಣ್ಯಕಶಿಪ ಪ್ರಹ್ಲಾದನನ್ನು ಪ್ರಶ್ನೆ ಮಾಡ್ತಾನೆ, ಏನು ತಿಳ್ಕೊಂಬಂದೆ? 12 ವರ್ಷ ಗುರುಕುಲದಲ್ಲಿ ಇದ್ದು ಬಂದಿದ್ದವನು. ಹಾಗೆ ಆ ಪ್ರಹ್ಲಾದ ಹೇಳ್ತಾನೆ, ಭಾಗವತ್ ಪುರಾಣದಲ್ಲಿದೆ ಇದು, ಓದಿಸಿದರು ಎನ್ನ ಗುರುಗಳು ಓದಿದ ಧರ್ಮಾರ್ಥ ಮುಖ್ಯ ಶಾಸ್ತ್ರಗಳು, ಓದಿದ ಅನೇಕ ವಿಷಯಗಳು, ಓದೊಳಗಿನ ಮರ್ಮವೆಲ್ಲ ಓದಿದೆ ತಂದೆ ಅಂತ ಪ್ರಹ್ಲಾದ ಹಿರಣ್ಯಕಶ್ಯಪನು ಹೇಳ್ತಾನೆ. ಓದಿಸಿದರು ಎನ್ನ ಗುರುಗಳು, ನಮ್ಮ ಗುರುಗಳು ನಮ್ಮ ಹತ್ರ ಓದಿಸಿದರು. ಓದಿದ ಧರ್ಮಾರ್ಥ ಮುಖ್ಯ ಶಾಸ್ತ್ರಗಳು, ನಾನು ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂದರೆ ಚತುರ್ವಿಧ ಪುರುಷಾರ್ಥಗಳ ಸಾಧನೆಗೆ ಸಹಕಾರಿ ಆಗಬೇಕಂತೆ ಓದು. ಚತುರ್ವಿಧ ಪುರುಷಾರ್ಥಗಳು ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ನಮ್ಮ ಶಿಕ್ಷಣ ನಮಗೇನು ಸಹಾಯ ಮಾಡಬೇಕಂದ್ರೆ ಧರ್ಮ ಜೀವನ ಮಾಡ್ತಕ್ಕಂಥದ್ದು. ಈ 10 ಗುಣಗಳು ಯಾವುವು? ಅಹಿಂಸಾ, ಸತ್ಯಮಸ್ತೇಯ, ದಯಾ, ಕ್ಷಮಃ, ದಾನ, ಪೂಜಾ, ದಯಾ, ಇವು ಅದನ್ನು ಕಲಿಸೋದೇ ನಿಜವಾದ ಶಿಕ್ಷಣ. ಅದು ಧರ್ಮ. ಅದು ಅಂತಹ ಜೀವನವನ್ನು ಮಾಡ್ತಕ್ಕಂಥ ಅಡಿಪಾಯವನ್ನು ಶಾಲಾ ಕಾಲೇಜುಗಳಲ್ಲಿ ಹಾಕಿದರೆ ಏನಾಗುತ್ತಪ್ಪ ಅಂದರೆ ಮುಂದಿನ ಜೀವನದಲ್ಲಿ ಧರ್ಮ ನಡ್ಕೊತಾನೆ. ಅರ್ಥ ಅಂದರೆ ದುಡ್ಡು ಬೇಕು. ಸುಮ್ಮನೆ ಮಾತುಗಳು ಹೇಳ್ಕೊಂಡು ಕತೆ ಹೇಳ್ಕೊಂಡ್ರೆ ಊಟ ಬೇಡವಾ? ಅದಕ್ಕೆ ಅರ್ಥ ಬೇಕು, ಹಣ ಬೇಕು. ಹಣ ಹೇಗೆ ಸಂಪಾದನೆ ಮಾಡಬೇಕಂದ್ರೆ ಧರ್ಮದ ಚೌಕಟ್ಟಿನಲ್ಲಿ, ಧರ್ಮದ ಬೆಳಕಿನಲ್ಲಿ ಸಂಪಾದನೆ ಮಾಡಬೇಕು. ಅದು ಅರ್ಥ. ಯಾವುದೇ ರೀತಿಯಲ್ಲಿ ಅನ್ಯಾಯದ ಸಂಪಾದನೆ ಮಾಡಬಾರ್ದು. ಧರ್ಮ, ಅರ್ಥ. ಆ ಧರ್ಮದ ಆಧಾರದ ಮೇಲೆ ಸಂಪಾದನೆ ಮಾಡಿದಂಥ ಹಣವನ್ನು ಏನು ಮಾಡಬೇಕಂದ್ರೆ ಕಾಮ ಅಂದರೆ ಆಸೆ. ನಮ್ಮ ಆಸೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಅಂತಹ ಹಣವನ್ನು ಖರ್ಚು ಮಾಡಬೇಕು. ಕಾಸಿಗೆ ಹೋಗಬೇಕು ಅಂದರೆ ನೀನು ಯಾವುದೋ ಮೋಸ ಮಾಡಿ ಸಂಪಾದನೆ ಮಾಡಿರ್ತಕ್ಕಂಥ, ಸುಳ್ಳೇಲಿ ಸಂಪಾದನೆ ಮಾಡ್ತಕ್ಕಂಥ ದುಡ್ಡು ತಗೊಂಡೋಗಿ ಖರ್ಚು ಮಾಡಿ ಕಾಶಿ ವಿಶ್ವನಾಥನಿಗೆ ನಮಸ್ಕಾರ ಹಾಕಿದರೆ ಅದನ್ನ ಒಪ್ಕೊಳ್ಳಲ್ಲ, ನೀನು ಕಳ್ಳ ಅಂತ. ಹಾಗಾಗಿ ಧರ್ಮದ ಆಧಾರದ ಮೇಲೆ ಸಂಪಾದನೆ ಮಾಡ್ತಕ್ಕಂಥ ಹಣವನ್ನು ಮಾತ್ರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗ್ಬೋದು, ಯಾತ್ರೆಗೆ ಹೋಗ್ಬೋದು, ಇನ್ನೂ ಯಾವುದೇ ರೀತಿಗೆ ನಾವು ಅಂತಹ ಹಣವನ್ನು ಖರ್ಚು ಮಾಡಬೇಕು. ಹಾಗೆ ಮಾಡಿದಾಗ ಏನಾಗುತ್ತಂದರೆ ಮೋಕ್ಷಕ್ಕೆ ಈ 3 ಸಾಧನೆಗಳಾಗುತ್ತವೆ. ಧರ್ಮ, ಅರ್ಥ, ಕಾಮ. ಇವು 3 ಮೋಕ್ಷಕ್ಕೆ ದಾರಿ ಮಾಡಿಕೊಳ್ಳುತ್ತೆ. ಈ ನಿತ್ಯ ಜೀವನ ಧಾರ್ಮಿಕ ಜೀವನ ಆಗಬೇಕು. ಮುಂದೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಆದಮೇಲೆ ಶಿಕ್ಷಣ ಪದ್ಧತಿ ಬದಲಾವಣೆ ಆಗೋಯಿತು. ಅನೇಕ ಶಿಕ್ಷಣ ತಜ್ಞರು ಬಂದರು. ಪ್ರೊಬೆಲ್ಲು, ರೂಸೋ, ಪೆಸ್ಟಾಲಜಿ, ಮೇಡಮ್ ಮಾಂಟಿಸೋರಿ, ಇವರೆಲ್ಲ. ಈ ಮಾಂಟಿಸೋರಿ ಅಂದರೆ ಒಂದು ನಿಮಿಷ ಸರ್, ಮಾಂಟಿಸೋರಿ ಬಗ್ಗೆ ಒಂದು ಮಾತು ಹೇಳ್ತೀನಿ. ಯಾಕೆ ಅಂದರೆ ಮಾಂಟಿಸೋರಿಗೂ ಥಿಯೋಸಾಫಿಕಲ್ ಸೊಸೈಟಿಗೂ ಒಂದು ಸಂಬಂಧ ಇದೆ. ಬಹುಶಃ ಬಹಳ ಜನಕ್ಕೆ ಗೊತ್ತಿಲ್ಲ ಅದು. ಈಗ ಮಾಂಟಿಸೋರಿ ಸ್ಕೂಲ್ಗಳಂತ ಬೋರ್ಡ್ಗಳು ಹಾಕ್ಕೊಂಡಿದ್ದಾರೆ. ಎಷ್ಟೋ ಸ್ಕೂಲ್ಗಳು ದೇಶಾದ್ಯಂತ, ಪ್ರಪಂಚಾದ್ಯಂತ ಇದ್ದಾವೆ. ಯಾರು ಮಾಂಟಿಸೋರಿ ಅಂದರೆ ಮಾಂಟಿಸೋರಿ ಇಟಲಿ ದೇಶದವರು. ಇಟಲಿನಲ್ಲಿ ಆಕೆ ಚಿಕ್ಕ ವಯಸ್ಸಿನಲ್ಲಿ ವೈದ್ಯಕೀಯ ಮೆಡಿಸಿನ್ ಓದಬೇಕು ಅಂತ ಅನ್ನಿಸ್ತು. ಆ ಕಾಲದಲ್ಲಿ ಹೆಣ್ಣು ಮಕ್ಕಳನ್ನು ಮೆಡಿಕಲ್ ಕಾಲೇಜಿಗೆ ಸೇರಿಸ್ತಾ ಇರಲಿಲ್ಲ, ಬರೀ ಹುಡುಗರನ್ನ ಮಾತ್ರ ಸೇರಿಸ್ತಾ ಇದ್ದರು. ಅವರು ಅಪ್ಲಿಕೇಶನ್ ಹಾಕಿದರು, ಮಾಂಟಿಸೋರಿ ಅಂತ ಬರೆದರು. ಅಲ್ಲಿ ಸೆಲೆಕ್ಷನ್ ಮಾಡುವಾಗ ಮಾಂಟಿಸೋರಿ ಅಂದರೆ ಗಂಡೆ ಹೆಣ್ಣೆ ಗೊತ್ತಾಗದೆ ಅವರು ಸೀಟ್ ಅಲಾಟ್ ಮಾಡಿದ್ರು. ಇವ್ರು ಹೋಗಿ ಆ ಕ್ಲಾಸಲ್ಲಿ ಕೂತ್ಕೊಂಡ್ರು. ಅವ್ರು ನೋಡಿದ್ರು, ಆ ಲೆಕ್ಚರರ್ ನೋಡಿ, ಏನು ಹೆಣ್ಣು ಮಕ್ಕಳು ಒಂದು ಕೂತ್ಕೊಂಡಿದ್ದಾರೆ, ನಾವು ಅಡ್ಮಿಷನ್ ಕೊಡಲ್ವಲ್ಲ ಅಂತ. ಮತ್ತು ಯಾಕೆ ಕೊಟ್ರಿ ನನಗೆ?
ಬಲವಂತವಾಗಿ ಶಿ ಗಾಟ್ ಅಡ್ಮಿಷನ್ ಅಂಡ್ ಸ್ಟಡಿಡ್ ಮೆಡಿಸಿನ್. ಹಾಗಾಗಿ ಡಾಕ್ಟ್ರ್ ಆದರು. ಡಾಕ್ಟ್ರ್ ಆದಮೇಲೆ ಅವ್ರಿಗೆ 10 ಜನ ಮೆಂಟಲಿ ಚಾಲೆಂಜ್ಡ್ ಮಕ್ಕಳನ್ನು, ಅಂದರೆ ಮನಸ್ಥಿತಿ ಸರಿಯಾಗಿಲ್ಲದೆ ಇರೋ ಮಕ್ಕಳನ್ನು ಅವ್ರ ಕೈ ಕೊಟ್ಟು ಇವರ ಆರೋಗ್ಯದ ಬಗ್ಗೆ, ಇವರ ಶಿಕ್ಷಣದ ಬಗ್ಗೆ ನೋಡಿಕೊಳ್ಳೋ ಕೇಳಿದಾಗ ಅವರು ಕಲಿಸ್ತಾ ತಮ್ಮದೇ ಆದ ಪದ್ಧತಿಯಲ್ಲಿ ಕಲಿಸ್ತಾ ಮಕ್ಕಳಿಗೆ ಒಳ್ಳೆ ಜ್ಞಾನವನ್ನು ಕೊಟ್ಟರು. ಆಗೇನಾಯ್ತಂದರೆ, ನಾನು ಡಾಕ್ಟ್ರ್ ಬೇಡ, ನಾನು ಶಿಕ್ಷಕಿ ಆಗ್ತೀನಿ ಅಂದ್ಬಿಟ್ಟು ಶಿಕ್ಷಕಿ ಆದರು. ಆ ಸಮಯದಲ್ಲಿ GS ಅರುಂಡೇಲರು ಥಿಯೋಸಾಫಿಕಲ್ ಸೊಸೈಟಿಯ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು. ಅದು ಗೊತ್ತಾಗಿ ಅವರನ್ನು ಅಡಿಯಾರಿಗೆ ಕರ್ಕೊಂಡ್ಬಂದರು. ಬನ್ನಿ ಅಂತ ಕೇಳಿದ್ರು. ಅಡಿಯಾರ್ ಅಂದರೆ ಮದ್ರಾಸ್ನಲ್ಲಿ ಅಡಿಯಾರ್ನಲ್ಲಿ ಅವರು ಇದ್ದುಕೊಂಡು ಭಾರತೀಯ ಅನೇಕ ಶಿಕ್ಷಕರಿಗೆ ತಮ್ಮದೇ ಆದ ಶಿಕ್ಷಣ ಪದ್ಧತಿಯನ್ನು ಹೇಳಿಕೊಟ್ರು. ಹಾಗಾಗಿ ಅಲ್ಲಿಂದ ಏನಾಯ್ತಂದರೆ, ಪಾಶ್ಚಿಮಾತ್ಯ ಮತ್ತು ಪೌರಾತ್ಯ ಶಿಕ್ಷಣ ಪದ್ಧತಿಗಳ ಸೇರ್ಪಡೆ ಆಗಿ ಅನೇಕ ಶಿಕ್ಷಕರ ಮೂಲಕ, ತಜ್ಞರ ಮೂಲಕ ಉತ್ತಮವಾದ ಶಿಕ್ಷಣವನ್ನು ಎರಡೂ ಸೇರಿಸಿಕೊಂಡು, ಭಾರತೀಯ ಪದ್ಧತಿ ಮತ್ತು ವಿದೇಶಿ ಪದ್ಧತಿ ಎರಡೂ ಪದ್ಧತಿಗಳನ್ನು ಸೇರಿಸಿಕೊಂಡು ಬೋಧನೆ ಮಾಡ್ತಕ್ಕಂಥ ಪದ್ಧತಿಯನ್ನು ಇಂಟ್ರೊಡ್ಯೂಸ್ ಮಾಡಿದರು. ಅದನ್ನು ಮಾಂಟೆಸೋರಿ, ಪ್ರೊಬೆಲ್ಲು, ರೂಸೋ, ಪೆಸ್ಟಾಲಜಿ ಅವರೆಲ್ಲರೂ ಹೇಳ್ಕೊಡ್ತಾರೆ. ಮತ್ತು ಅದರಲ್ಲಿ ಮುಂದೆ ಏನಾಯ್ತಂದರೆ, ಒಬ್ಬ ಶಿಕ್ಷಕ ಹೇಗಿರಬೇಕಂದ್ರೆ, ಎ ಟೀಚರ್ ಈಸ್ ಎ ಗೈಡ್, ಎ ಫ್ರೆಂಡ್ ಆ್ಯಂಡ್ ಎ ಫಿಲಾಸಫರ್. ಒಬ್ಬ ಶಿಕ್ಷಕ ಸ್ನೇಹಿತನಾಗಿರಬೇಕು. ಆವಾಗಿನ ಥರ ಅಲ್ಲ, ಈಗ ಮಕ್ಕಳ ಜೊತೆಯಲ್ಲಿ ಸ್ನೇಹದಿಂದ ವರ್ತನೆ ಮಾಡಬೇಕು. ಗೈಡ್, ಮಾರ್ಗದರ್ಶಿ ಆಗಿರಬೇಕು. ಅಷ್ಟೇ ಅಲ್ಲ, ಸ್ವಲ್ಪ ಮಟ್ಟಿಗಾದ್ರೂ ಫಿಲಾಸಫರ್ ಆಗಿರಬೇಕು, ತತ್ವಜ್ಞಾನಿ ಆಗಿರಬೇಕು. ಏಕೆಂದರೆ ಮಕ್ಕಳು ಕೂಡ ಪೂರ್ವ ಜನ್ಮಗಳಲ್ಲಿ ಏನೋ ಮಹತ್ತರವಾದ ಒಂದು ಜ್ಞಾನವನ್ನು ಹೊತ್ತುಕೊಂಡ್ಬಂದಿರ್ತಾರೆ. ಆ ಜ್ಞಾನವನ್ನು ಬೆಳೆಸ್ತಕ್ಕಂಥ ಒಬ್ಬ ಫಿಲಾಸಫರ್ ಆಗಬೇಕು ಶಿಕ್ಷಕ ಅಂತಕ್ಕಂಥದ್ದು ಈ ನವೀನ ಶಿಕ್ಷಣ ಪದ್ಧತಿಯ ಒಂದು ಬಹಳ ಮುಖ್ಯವಾದ. ಅದಕ್ಕೆ ಇದನ್ನು ಸೆಕ್ಯುಲಾರ್ ಎಜುಕೇಷನ್ ಅಂತೀವಿ. ಸೆಕ್ಯುಲಾರ್ ಎಜುಕೇಷನ್ ಅಂದರೆ ಮತ ಸಂಬಂಧೇತರ ಶಿಕ್ಷಣ ಪದ್ಧತಿ. ನಮ್ಮ ಮತ ಸಂಬಂಧವಾದ ಶಿಕ್ಷಣ ಪದ್ಧತಿ ಇತ್ತು ಭಾರತದಲ್ಲಿ. ಆದರೆ ಇವಾಗ ಬೇರೆ ಬೇರೆಯವರೆಲ್ಲ ಇದ್ದಾರೆ. ಕ್ರೈಸ್ತರಿದ್ದಾರೆ, ಮುಸ್ಲಿಮರಿದ್ದಾರೆ, ಸಿಖ್ಖರಿದ್ದಾರೆ. ಅದಕ್ಕೋಸ್ಕರ ಮಕ್ಕಳಿಗೆ ನಾವು ಈಗ ಎಂಥ ಶಿಕ್ಷಣ ಕೊಡಬೇಕು? ಅವರಿಗೆ ರಾಮಾಯಣ ಮಹಾಭಾರತ ಹೇಳಬೇಕು, ಬೈಬಲ್ ಹೇಳಬೇಕು, ಖುರಾನ್ ಹೇಳಬೇಕು, ಗ್ರಂಥ ಸಾಹೇಬ ಕ್ರೈಸ್ತರದ ಗ್ರಂಥ ಅದನ್ನೆಲ್ಲ ಹೇಳ್ತಕ್ಕಂಥ ಒಂದು ಪವಿತ್ರವಾದ ವಿಶಾಲವಾದ ಮನೋಭಾವ ಶಿಕ್ಷಕರಿಗಿರಬೇಕು ಅಂತ ಹೇಳ್ತಾ, ಅಂತಹ ಬೋಧನೆಯನ್ನು ಶಾಲೆಗಳಲ್ಲಿ ನಡೆಯೋ ವ್ಯವಸ್ಥೆ ಆಗಬೇಕು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನನಗೆ ಈ ಗುರುಕುಲ ಪದ್ಧತಿಯ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಥಿಯೋಸಾಫಿಕಲ್ ಸೊಸೈಟಿ ಕಾರ್ಯಕರ್ತರಿಗೂ, ಬಂದಂಥ ಶಿಕ್ಷಕರ ಮಕ್ಕಳಿಗೂ, ಶಿಕ್ಷಕರಿಗೂ, ಎಲ್ಲ ಸಹೋದರಿಗೆ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಓಂ ಶಾಂತಿ. ಶಾಲಾ ವಿದ್ಯಾರ್ಥಿಗಳೇ, ಉಪಾಧ್ಯಾಯರುಗಳೇ ಮತ್ತು ಸಹೋದರ ಸಹೋದರಿಯರೇ, ಇದುವರೆಗೂ